ಹೊಡೆದ್ರು. ಅಕೌಂಟ್ ನಂಬರ್ ಈಗ ನೆನಪಿರಲಿಲ್ಲ, 5-6 ಅಕೌಂಟ್ಗಳಿದ್ದಾವೆ. ಆ ನಂಬರ್ ನೆನಪಿರಲಿಲ್ಲ. ಬಸವ ಮಹಾಮನೆ ಅಂತ ಹೇಳಿದ್ರೆ ತೆಗೆದ್ರು. ಆ ದಿಲ್ಲಿಯೊಳಗೆ ಗಗನೇಜ ಅಂತೇಳಿ ಮ್ಯಾನೇಜರ್ ಇದ್ದಾರೆ. ಆ ಬಸವ ಅಂತ ತೆಗೆದ್ರೆ ಸಾವಿರಾರು ಹೆಸರುಗಳು ಬಸವ ಹೆಸರಿನಲ್ಲಿ ಅಕೌಂಟ್ಗಳಿದ್ದು. ಅದು ಇಂಟರ್ನೆಟ್ದಾಗ ಗೊತ್ತಾಗುತ್ತಲ್ಲ, ಕಂಪ್ಯೂಟರ್ದಾಗ. ये क्या है जी महाराज स्वामी जी क्या है ಬಸವ ಬಸವ ಈಗ ಹಜಾರೋ ನಾಮ ಏನು ಅಂದ್ರೆ ಅಕೌಂಟ್ಗಳು ಬಸವ ಬಸವ ಅನ್ನೋವೇ ಸಾವಿರಾರು ಅಕೌಂಟ್ಗಳು ಇದ್ದು ಅಲ್ಲಿ. ಆ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ಗೆ ಆಶ್ಚರ್ಯ ಇತ್ತು, ಇದೇನಾದ್ರಿ ಬಸವ ಬಸವ ಅಂತ. ಬಸವಣ್ಣವ್ರು ನಮ್ಮ ಧರ್ಮಗುರು ಇದ್ದಾರೆ. ಪ್ರತಿಯೊಬ್ಬರ ಹೆಸರುಗಳು ಭಕ್ತರ ಹೆಸರು ಬಸವಣ್ಣ ಅಂತಿರ್ತಾವ, ಸಂಸ್ಥಾದ ಹೆಸರು ಬಸವ ಅಂತಿರ್ತಾವ, ಬಸವೇಶ್ವರ ದೇವಸ್ಥಾನ ಅಂತಿರ್ತಾವ, ಬಸವ ಸಂಘ ಅಂತಿರ್ತಾವ, ಬಸವ ಸೇವಾ ಸಂಘ ಅಂತಿರ್ತಾವ, ಬಸವ ದಳ ಅಂತಿರ್ತಾವ, ಬಸವ ಕೇಂದ್ರ ಅಂತಿರ್ತಾವ. ಬಸವಣ್ಣರೇ ಬಿಟ್ಟು ಏನೂ ಇಲ್ಲ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತ ಬಸವಮಯ ಅಂತ ತಿಳ್ಕೊಂಡು ಹೇಳ್ದ. ಮ್ಯಾನೇಜರ್ಗೆ ಆಶ್ಚರ್ಯ ಆಗುತ್ತೆ. ಯಾರ ಹೆಸರಲ್ಲಿ ಇಷ್ಟು ಅಕೌಂಟ್ಗಳಿರಲ್ಲ, ಯಾವ ಹೆಸರಲ್ಲಿ ಇಷ್ಟು ಸಂಘಗಳಿರಲ್ಲ, ಯಾವ ಮಹಾತ್ಮನ ಹೆಸರಲ್ಲಿ ಇಷ್ಟಿಲ್ಲ. ಇಡೀ ಭಾರತ ದೇಶದೊಳಗೆ ರಾಮ ಮತ್ತು ಕೃಷ್ಣ ಇವರಿಬ್ಬರು ಆ ಒಂದು ಸಾವಿರಾರು ವರ್ಷಗಳಿಂದ 3000-4000 ವರ್ಷಗಳ ಇತಿಹಾಸ ಇದೆ. ರಾಮಕೃಷ್ಣರ ಹೆಸರು ಬಿಟ್ಟರೆ ನಂತರ 3ನೇ ಪ್ರಸಿದ್ಧ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅಂತೇಳಿ ನಾವು ಎದೆ ತಟ್ಟಿ ಹೇಳ್ಬೋದು. ರಾಮ ಕೃಷ್ಣ ಇಬ್ಬರು ಬಿಟ್ರೆ 3ನೇ ಪ್ರಸಿದ್ಧ ವ್ಯಕ್ತಿ ಯಾರು ಅಂದ್ರೆ ಬಸವಣ್ಣನವರು. ಬಸವಣ್ಣವ್ರ ಬಗ್ಗೆ ಎಷ್ಟು ಜೀವನ ಚರಿತ್ರೆ ಪುಸ್ತಕಗಳು ಬಂದವೋ ಅಷ್ಟು ಯಾವ ಮಹಾತ್ಮರ ಬಗ್ಗೆನೂ ಕೂಡ ಬಂದಿಲ್ಲ. ತೆಲುಗು ಬಸವ ಪುರಾಣಮು ಹಿಡ್ಕೊಂಡು, ಭೀಮಕವಿಯ ಬಸವ ಪುರಾಣ ಹಿಡ್ಕೊಂಡು, ಬಸವರಾಜ ದೇವರ ರಗಳೆ, ವೃಷಭೇಂದ್ರ ವಿಜಯ, ಹರಿಹರನ ಬಸವರಾಜ ದೇವರ ರಗಳೆ, ಇವೆಲ್ಲ ಪುಸ್ತಕಗಳು ಪೂಜಾ ಮಾತಾಜಿಯವರೇ ಸುಮಾರು 25 ಪುಸ್ತಕ ಬಸವಣ್ಣವ್ರ ಜೀವನ ಚರಿತ್ರೆ ಬಗ್ಗೆ ಬರೆದಾರ. ಬೇರೆ ಬೇರೆ ಸಾಹಿತಿಗಳು ಬರೆದಿದ್ದು, ಶಿವರುದ್ರಪ್ಪರು ಬರೆದಿದ್ದು, ಕುವೆಂಪುರು ಬರೆದಿದ್ದು, GS ಶಿವರುದ್ರಪ್ಪ ಬರೆದಿದ್ದು, ಎಲ್ಲ ಸಾಹಿತಿಗಳು ಗೌರವ ಚನ್ನಬಸಪ್ಪರು ಬರೆದಿದ್ದು, ಇವರೆಲ್ಲ ಬರೆದಿದ್ದ ಪುಸ್ತಕಗಳು ಸುಮಾರು 1500 ಪುಸ್ತಕಗಳು ಗುರು ಬಸವಣ್ಣವರ ಜೀವನ ಚರಿತ್ರೆ ಪುಸ್ತಕಗಳಿದೆ. 1500 ಪುಸ್ತಕಗಳು ಬರೀ ಬಸವಣ್ಣವ್ರ ಜೀವನ ಚರಿತ್ರೆ. ಇಂತಹ ಒಂದು ಮಹಾಪುರುಷ 1500 ಪುಸ್ತಕಗಳ ಅವ್ರ ಜೀವನ ಚರಿತ್ರೆ ಬಗ್ಗೆ. ಅದರಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದರೆ ಎಲ್ಲರ ಕಾಮನ್ ವಿಷಯ ಏನು ಅಂದರೆ ಬಸವಣ್ಣನವರು ಒಬ್ಬ ಅವತಾರ ಪುರುಷರು.